ನಮಸ್ಕಾರ. 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವಂಥ ಅರ್ಥಶಾಸ್ತ್ರ ವಿಭಾಗದಲ್ಲಿಯ ಗ್ರಾಮೀಣಾಭಿವೃದ್ಧಿ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾಗಿರುವಂಥ ಅಂಶಗಳನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂಥ ವಿಡಿಯೋನ ವೀಕ್ಷಿಸಿ ಹಾಗೂ ಹಿಂದಿನ ವಿಡಿಯೋಗಳು ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವಿಡಿಯೋಗಳ ಲಿಂಕ್ ಇರುತ್ತದೆ, ಅವುಗಳನ್ನು ವೀಕ್ಷಿಸಬಹುದು. SSLC ಪರೀಕ್ಷೆಗೆ ಮತ್ತು TET ಪರೀಕ್ಷಾ ಸಿದ್ಧತೆ ನಡೆಸ್ತಾ ಇರುವಂಥ ಸ್ನೇಹಿತ ಮಿತ್ರರಿಗೂ ಸಹ ಉಪಯೋಗಕಾರಿಯಾಗಿರುವಂಥ ವಿಡಿಯೋಗಳು ಇವುಗಳಾಗಿರುವಂಥದ್ದು. ಗ್ರಾಮೀಣಾಭಿವೃದ್ಧಿ ಇದು 30ನೇ ಅಧ್ಯಾಯವಾಗಿರುವಂಥದ್ದು. ಇದರಲ್ಲಿ ಭಾರತದ ನೈಜ ಅಭಿವೃದ್ಧಿ ಎಂದರೆ ಗ್ರಾಮಗಳ ಅಭಿವೃದ್ಧಿ ಎಂದವರು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಮಹಾತ್ಮ ಗಾಂಧೀಜಿಯವರು ಭಾರತದ ನೈಜ ಅಭಿವೃದ್ಧಿ ಎಂದರೆ ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರಾಗಿದ್ದಾರೆ. ಗ್ರಾಮೀಣಾಭಿವೃದ್ಧಿಯ ಅರ್ಥ ಗ್ರಾಮಗಳ ಆರ್ಥಿಕ ಮತ್ತು ಸಾಮಾಜಿಕ ಉನ್ನತಿ ಸಾಧಿಸುವ ಪ್ರಕ್ರಿಯೆ, ಗ್ರಾಮ ಪ್ರದೇಶಗಳ ಏಳ್ಗೆ, ವಿಕೇಂದ್ರೀಕರಣ ಅಂದರೆ ಗ್ರಾಮದ ಆಡಳಿತಾಧಿಕಾರ ಮತ್ತು ಅಭಿವೃದ್ಧಿಯ ಜವಾಬ್ದಾರಿ ಗ್ರಾಮಸ್ಥರಿಗೆ ನೀಡುವುದು ಗ್ರಾಮೀಣಾಭಿವೃದ್ಧಿಯ ಅರ್ಥವಾಗಿರುವಂಥದ್ದಾಗಿದೆ. ಪಂಚಾಯತ್ ರಾಜ್ ಕಾಯ್ದೆ ಜಾರಿಗೆ ಬಂದ ವರ್ಷ 1993. ಪಂಚಾಯತ್ ರಾಜ್ ಸಂಸ್ಥೆಗಳು ಸಂವಿಧಾನದ ಎಷ್ಟನೇ ತಿದ್ದುಪಡಿಯ ಪ್ರಕಾರ ಜಾರಿಗೆ ಬಂದವು? ಸಂವಿಧಾನದ 73ನೇ ತಿದ್ದುಪಡಿಯ ಮೂಲಕ ಪಂಚಾಯತ್ ರಾಜ್ ಸಂಸ್ಥೆಗಳು ಜಾರಿಗೆ ಬಂದವು. ಭಾರತದಲ್ಲಿ ಚಾಲ್ತಿಯಲ್ಲಿರುವ 3 ಹಂತದ ಪಂಚಾಯತ್ ರಾಜ್ ಸಂಸ್ಥೆಗಳು ಯಾವುವು ಅಂದಾಗ ಗ್ರಾಮ ಹಂತದಲ್ಲಿ ಗ್ರಾಮ ಪಂಚಾಯಿತಿ, ತಾಲೂಕು ಹಂತದಲ್ಲಿ ತಾಲೂಕು ಪಂಚಾಯಿತಿ, ಜಿಲ್ಲಾ ಹಂತದಲ್ಲಿ ಜಿಲ್ಲಾ ಪಂಚಾಯಿತಿ. ಹೀಗೆ ಭಾರತದಲ್ಲಿ 3 ಹಂತದ ಪಂಚಾಯಿತಿ ವ್ಯವಸ್ಥೆಗಳು ಜಾರಿಗೆಯಲ್ಲಿರುವಂಥದ್ದು ಆಗಿದೆ. ಪಂಚಾಯತ್ ರಾಜ್ ಸಂಸ್ಥೆಗಳು ಯಾವ ತತ್ವಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ? ಪಂಚಾಯತ್ ರಾಜ್ ಸಂಸ್ಥೆಗಳು ಪ್ರಜಾಪ್ರಭುತ್ವ ತತ್ವಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ. ಗ್ರಾಮೀಣ ಬಡ ಮಹಿಳೆಯರನ್ನು ಸಂಘಟಿಸಲು ಮತ್ತು ಆರ್ಥಿಕ ಸ್ವಾವಲಂಬಿಯನ್ನಾಗಿ ಮಾಡಲು ಯಾವ ಸಂಘಗಳನ್ನು ಅಸ್ತಿತ್ವಕ್ಕೆ ತರಲಾಗಿದೆ? ಮಹಿಳಾ ಸ್ವಸಹಾಯ ಸಂಘಗಳನ್ನು ಅಸ್ತಿತ್ವಕ್ಕೆ ತರಲಾಗಿದೆ. ಗ್ರಾಮೀಣಾಭಿವೃದ್ಧಿಯ ಮಹತ್ವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂದಾಗ ಮೂಲಭೂತ ಸೌಕರ್ಯ ಒದಗಿಸಲು, ದುಡಿಯುವ ಸಾಮರ್ಥ್ಯ ಹೆಚ್ಚಿಸಲು, ಕೃಷಿಯನ್ನು ಲಾಭದಾಯಕ ವೃತ್ತಿಯನ್ನಾಗಿ ಮಾಡಲು, ವಲಸೆ ತಪ್ಪಿಸಲು, ಗುಡಿ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಲು, ಗ್ರಾಮೀಣ ಅರ್ಥವ್ಯವಸ್ಥೆ ಬಲಪಡಿಸಲು, ಗ್ರಾಮೀಣ ಭಾರತ ಶ್ರೀಮಂತಗೊಳಿಸಲು ಇವುಗಳೆಲ್ಲವೂ ಮಹತ್ವವನ್ನು ಪಡೆದಿರುವಂಥದ್ದು. ಈ ಕಾರಣಕ್ಕೋಸ್ಕರ ಗ್ರಾಮೀಣಾಭಿವೃದ್ಧಿಯು ಮಹತ್ವತೆಯನ್ನು ಸಂಪಾದಿಸಿಕೊಂಡಿರುವಂಥದ್ದಾಗಿದೆ. ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರವನ್ನು ಬರೆಯಿರಿ. ಗ್ರಾಮೀಣ ಪ್ರದೇಶಗಳ ಸರ್ವಾಂಗೀಣ ಅಭಿವೃದ್ಧಿ, ಬಡತನ ನಿರ್ಮೂಲನೆ, ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ, ನಿರುದ್ಯೋಗ ಹೋಗಲಾಡಿಸುವುದು, ಗ್ರಾಮೀಣ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸುತ್ತದೆ, ಕೃಷಿ ನೀರಾವರಿ ವಿಸ್ತರಣೆ, ಆರೋಗ್ಯ ಮತ್ತು ನೈರ್ಮಲ್ಯ ಸೌಲಭ್ಯಗಳ ವಿಸ್ತರಣೆ. ಇವುಗಳೆಲ್ಲವೂ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರಗಳಾಗಿರುವಂಥದ್ದಾಗಿದೆ. ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಲ್ಪನೆಯನ್ನು ವಿಕೇಂದ್ರೀಕರಣದ ಹಿನ್ನೆಲೆಯಲ್ಲಿ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕಲ್ಪನೆಯನ್ನು ವಿಕೇಂದ್ರೀಕರಣದ ಹಿನ್ನೆಲೆಯಲ್ಲಿ ವಿವರಿಸಬೇಕಾಗಿರುವಂಥದ್ದು ಆಗಿದೆ. ಪ್ರತಿ ಹಳ್ಳಿಯ ಜನರಿಗೆ ಅಧಿಕಾರ ವಹಿಸಿಕೊಡುವುದು. ಇಲ್ಲಿ ಹಳ್ಳಿಯ ಜನರಿಗೆ ಅಧಿಕಾರ ವಹಿಸಿಕೊಡುವಂಥದ್ದಾಗಿದೆ. ಸ್ವಾವಲಂಬಿ ಗ್ರಾಮ ಅಭಿವೃದ್ಧಿಪಡಿಸುವುದು, ಅವರು ಸ್ವಂತವಾಗಿ ಅಭಿವೃದ್ಧಿ ಸಾಧಿಸುವಂತಹ ಒಂದು ಗ್ರಾಮವನ್ನು ಅಭಿವೃದ್ಧಿಪಡಿಸುವಂಥದ್ದಾಗಿದೆ. ಸ್ವಯಂಪೂರ್ಣ ಸಮೃದ್ಧ ಗ್ರಾಮದ ಅಭಿವೃದ್ಧಿ, ಮಾನವನ ಸ್ವಾತಂತ್ರ್ಯ ಮತ್ತು ಘನತೆಯ ಸಂರಕ್ಷಣೆ ಮಾಡುವುದು, ಮಾನವೀಯ ಮೌಲ್ಯಗಳ ವೃದ್ಧಿ, ಶೋಷಣೆ ತಡೆಯುವುದು, ಪ್ರಜಾಪ್ರಭುತ್ವಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂಥದ್ದು. ಇವುಗಳೆಲ್ಲವೂ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಲ್ಪನೆಯ ಅಡಿಯಲ್ಲಿ ವಿಕೇಂದ್ರೀಕರಣ ಇರುವಂಥದ್ದು ಆಗಿದೆ. ಗ್ರಾಮೀಣ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರವನ್ನು ವಿವರಿಸಿ ಅಂದಾಗ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ ಒದಗಿಸಿರುವುದು, ಮಹಿಳಾ ಸ್ವಸಹಾಯ ಸಂಘಗಳ ಅಸ್ತಿತ್ವ, ಉತ್ಪಾದನಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ದುಡಿಯುವಂತೆ ಮಾಡುವುದು, ಉಳಿತಾಯ ಸಂಗ್ರಹ ಸಾಲ ವಸೂಲಾತಿಯಲ್ಲಿ ಉತ್ತಮ ಸಾಧನೆ, ಬಾಲ್ಯ ವಿವಾಹ ಮಾಡುವವರ ವಿರುದ್ಧ ಹೋರಾಟ, ಸ್ವಚ್ಛ ಮತ್ತು ಪ್ರಗತಿಪರ ಸಮಾಜ ಕಟ್ಟುವಲ್ಲಿ ನೆರವು. ಇವುಗಳೆಲ್ಲವೂ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರವನ್ನು ವಿವರಿಸಿ ಅಂದಾಗ ವಿವರಿಸಬಹುದಾಗಿರುವಂಥ ಅಂಶಗಳಾಗಿರುವಂಥದ್ದು. ಬಡತನ ನಿರ್ಮೂಲನೆಗಾಗಿ ಪಂಚಾಯತ್ ರಾಜ್ ಸಂಸ್ಥೆಯ ಮೂಲಕ ಜಾರಿಗೊಳಿಸಲಾಗಿರುವ ಯೋಜನೆಗಳಾವು ಅಂದಾಗ ಉದ್ಯೋಗ ಖಾತ್ರಿ ಯೋಜನೆ, ಸುವರ್ಣ ಗ್ರಾಮೋದಯ ಯೋಜನೆ, ಸುವರ್ಣ ಜಯಂತಿ ಗ್ರಾಮ ಸ್ವ ಉದ್ಯೋಗ ಯೋಜನೆ, ಇಂದಿರಾ ಆವಾಸ್ ಯೋಜನೆ, ಆಶ್ರಯ ಯೋಜನೆ, ಗ್ರಾಮ ಸಡಕ್ ಯೋಜನೆ, ಅಂಬೇಡ್ಕರ್ ವಾಲ್ಮೀಕಿ ಯೋಜನೆ. ಇವುಗಳೆಲ್ಲೂ ಬಡತನ ನಿರ್ಮೂಲನೆಗಾಗಿ ಪಂಚಾಯತ್ ರಾಜ್ ಸಂಸ್ಥೆಗಳ ಮೂಲಕ ಜಾರಿಗೊಳಿಸಲಾಗಿರುವಂಥ ಯೋಜನೆಗಳಾಗಿರುವಂಥದ್ದು ಆಗಿದೆ. ಇವುಗಳನ್ನೆಲ್ಲ ಡಿಟೇಲ್ ಆಗಿ ತಿಳಿಯುವುದಕ್ಕಾಗಿ ನಾವು ಪಾಠ ಬೋಧನೆಯ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿರುವಂಥದ್ದು, ಅದನ್ನು ಸಹ ವೀಕ್ಷಿಸಿಕೊಳ್ಬಹುದಾಗಿರುವಂಥದ್ದು. ಭಾರತದಲ್ಲಿ ಗ್ರಾಮೀಣ ಆರ್ಥಿಕ ಸ್ಥಿತಿಗತಿ ಹೇಗಿದೆ? ಬಡತನದಿಂದ ಕೂಡಿರುವಂಥದ್ದಾಗಿದೆ. ಗುಡಿ ಕೈಗಾರಿಕೆಗಳ ಅವನತಿ ಹೊಂದುತ್ತಾ ಇವೆ. ಕಡಿಮೆ ಆದಾಯ, ವಲಸೆ, ನಿರುದ್ಯೋಗ,
ಅನಕ್ಷರತೆ ಇವುಗಳೆಲ್ಲವೂ ಭಾರತದಲ್ಲಿ ಗ್ರಾಮೀಣ ಆರ್ಥಿಕ ಸ್ಥಿತಿಗಳ ಅಂಥೇಳಿ ಕೇಳಿದಾಗ ವಿವರಿಸಬೇಕಾಗಿರುವಂಥ ಅಂಶಗಳಾಗಿರುವಂಥದ್ದಾಗಿದೆ. ಪಂಚಾಯತ್ ರಾಜ್ ಸಂಸ್ಥೆಯ ಲಕ್ಷಣಗಳನ್ನು ತಿಳಿಸಿ ಅಂದಾಗ ಗ್ರಾಮ ಸಭೆಯು ಇದರ ತಳಹದಿಯಾಗಿದೆ. ನೇರ ಹಾಗೂ ನಿಯಮಿತ ಚುನಾವಣೆಗಳನ್ನು ನಡೆಸಲಾಗ್ತದೆ. ಮೀಸಲಾತಿ ಒದಗಿಸಲಾಗಿದೆ. ಜವಾಬ್ದಾರಿಗಳ ನೀಡಿಕೆಯಾಗಿದೆ. ಕಾರ್ಯನಿರ್ವಾಹಕ ಮತ್ತು ಇತರ ಸಿಬ್ಬಂದಿಗಳ ನೀಡಿಕೆ ಇದೆ. ಪಂಚಾಯಿತಿ ಅನುಸರಿಸಬೇಕಾದ ಕಟ್ಟುನಿಟ್ಟಿನ ಕ್ರಮಗಳು ಬಗ್ಗೆ ಇಲ್ಲಿ ಹೇಳಿರುವಂಥದ್ದಾಗಿದೆ. ಇವುಗಳೆಲ್ಲವೂ ಪಂಚಾಯತ್ ರಾಜ್ ಸಂಸ್ಥೆಯ ಲಕ್ಷಣಗಳು ಅಂತ ಕೇಳಿದಾಗ ವಿವರಿಸಬೇಕಾಗಿರುವಂಥ ಅಂಶಗಳಾಗಿರುವಂಥದ್ದು. ಗ್ರಾಮೀಣಾಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರವನ್ನು ತಿಳಿಸಿ ಅಂದಾಗ ಮಾನವನ ಜೀವನ ರೂಪುಗೊಳ್ಳುವುದೇ ಮಹಿಳೆಯಿಂದ. ಪುರುಷರಿಗೆ ಸಮಾನವಾಗಿ ದುಡಿಮೆ, ಗ್ರಾಮೀಣ ಅಭಿವೃದ್ಧಿಯಲ್ಲಿ ನಿರ್ಣಾಯಕ ಪಾತ್ರ, ನಾನಾ ಉದ್ಯೋಗಗಳಲ್ಲಿ ಕಾರ್ಯನಿರ್ವಹಣೆ, ಜನಸಂಖ್ಯಾ ನಿಯಂತ್ರಣದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ, ರಾಜಕೀಯದಲ್ಲಿ ಹಲವು ಜವಾಬ್ದಾರಿಗಳ ನಿರ್ವಹಣೆ ಮಾಡ್ತಾ ಇರುವಂಥದ್ದು ಆಗಿದೆ. ಇವುಗಳೆಲ್ಲವೂ ಮಹಿಳೆಯರ ಪಾತ್ರ ಆಗಿರುವಂಥದ್ದು ಆಗಿದೆ. ಗ್ರಾಮೀಣಾಭಿವೃದ್ಧಿಗಾಗಿ ಇರುವ ಅವಶ್ಯಕ ಕ್ರಮಗಳಾವುವು? ಮಾನವ ಸಂಪನ್ಮೂಲ ಅಭಿವೃದ್ಧಿ, ಭೂ ಸುಧಾರಣೆ, ಸ್ಥಳೀಯ ಉತ್ಪಾದಕರ ಸಂಪನ್ಮೂಲಗಳ ಅಭಿವೃದ್ಧಿ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ, ಬಡತನ ನಿರ್ಮೂಲನೆಯ ನಿರ್ದಿಷ್ಟ ಯೋಜನೆಗಳು ಇವುಗಳೆಲ್ಲವೂ ಗ್ರಾಮೀಣ ಅಭಿವೃದ್ಧಿಗಾಗಿ ಇರುವ ಅವಶ್ಯಕ ಕ್ರಮಗಳಾಗಿರುವಂಥದ್ದು ಆಗಿದೆ. ಇವುಗಳನ್ನೆಲ್ಲ ಕ್ರಮ ಕೈಗೊಳ್ಳುವುದರ ಮೂಲಕ ಗ್ರಾಮೀಣ ಅಭಿವೃದ್ಧಿಯನ್ನು ಸಾಧಿಸಬಹುದಾಗಿರುವಂಥದ್ದು ಆಗಿದೆ. ಇವುಗಳೆಲ್ಲವೂ ಈ ಒಂದು 30ನೇ ಅಧ್ಯಾಯ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಇರುವಂಥ ಪ್ರಮುಖವಾಗಿರುವಂಥ ನೋಟ್ಸ್ನ ಅಂಶಗಳಾಗಿರುವಂಥದ್ದು ಆಗಿದೆ. ಡಿಟೇಲ್ ಆಗಿರುವಂಥ ವಿಡಿಯೋಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ ಮತ್ತು ಇತರ ಅಧ್ಯಾಯಗಳ ವಿಡಿಯೋಗಳಿಗೂ ಸಹ ಪ್ಲೇಲಿಸ್ಟ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇವೆ. ಅವುಗಳನ್ನು ವೀಕ್ಷಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.